ಹಲೋ ಎವ್ರಿವನ್, ನಾನು ಸರಿತಾ ಆಂಬಿಷನ್ IAS ಯೂಟ್ಯೂಬ್ ಚಾನಲಿಂದ ಕರೆಂಟ್ ಅಫೇರ್ಸ್ ಮಾಡ್ತಿದ್ದೀನಿ. ಸೊ ಈಗೊಂದು ಅನೌನ್ಸ್ಮೆಂಟ್ ಏನಿದೆ ಅಂತಂದರೆ, ನಮ್ಮದು ಒಂದು ಆಂಬಿಷನ್ IAS ವೆಬ್ಸೈಟನ್ನು ಲಾಂಚ್ ಮಾಡ್ತಿದ್ದೇವೆ. ಸೊ ಇದರಲ್ಲಿ ನೋಡಿ ಏನು ಸ್ಪೆಷಲ್ ಇದೆ ಅಂತಂದರೆ, ನೀವೀಗ CTI PSI ಸೀರೀಸ್ ಏನು ಕೇಳ್ತಿದ್ದೀರಲ್ಲ, ಅದೆಲ್ಲ ಕೂಡ ಒಂದು ಕಡೆ ಸಿಕ್ಬಿಡುತ್ತೆ ನಿಮಗೆ. ಓಕೆ, ಸೊ ಇಲ್ಲಿ ಕಂಪ್ಲೀಟ್ CTI PSI ಸ್ಪೆಷಲ್ ವಿಡಿಯೋಸ್ ಅಂದರೆ ರೀಸೆಂಟಾಗಿ ಮಾಡಿದ್ದೀನಲ್ಲ, ಅದರ ಒಂದು ಸ್ಪೆಷಲ್ ಸೀರೀಸು, ಅದರದ್ದು PDF ಕೂಡ ಸಿಗುತ್ತೆ. ಡೌನ್ಲೋಡ್ ಮಾಡ್ಕೊಂಡು ನೀವು ನೋಡ್ಕೋಬೋದು. ಓಕೆ, ಸೊ ಬೇಗ ಕ್ವಿಕ್ ರಿವಿಷನಿಗೆ ಬೇಕಾದ್ರೆ ನೀವು ವೀಡಿಯೋಸ್ನೆಲ್ಲ 1.5x ಸ್ಪೀಡಲ್ಲಿ ಅಥವಾ 2x ಸ್ಪೀಡಲ್ಲಿ, ನಾನು ಸ್ವಲ್ಪ ನಿಧಾನನೇ ಮಾಡೋದಲ್ವಾ, ಸೊ 2x ಸ್ಪೀಡಲ್ಲಿ ಕೂಡ ನೀವು ಕೇಳ್ಕೊಂಡು ಹೋಗ್ಬೋದು ಕ್ವಿಕ್ ರಿವಿಷನಿಗೋಸ್ಕರ. ಸೊ ಅಥವಾ ಬೇಗ ನೋಡ್ಕೋಬೇಕು ಅಂತಂದರೆ ಡೌನ್ಲೋಡ್ ಸಿಗುತ್ತೆ ನಿಮಗೆ, ಡೌನ್ಲೋಡ್ ಆಪ್ಷನ್ ಇದೆ, ಇಲ್ಲಿ ಡೌನ್ಲೋಡ್ ಮಾಡಿಕೊಂಡು ಅಲ್ಲೇ ಕಲರ್ ಪೆನ್ಸಿಲ್ ಬರೆದಿರೋದು ಸಿಕ್ಬಿಡುತ್ತೆ, ನೋಡ್ಕೊಂಡು ಹೋಗಿ. ಓಕೆ, ಅದ್ರ ಜೊತೆಗೆ ನೀವೆಲ್ಲ ಕೂಡ ತುಂಬ ಆತಂಕಕ್ಕೊಳಗಾಗಿರ್ತೀರ, ಯಾವ ಸರಿ ಯಾವ ತಪ್ಪು, ಏನು ಸರಿ ಮಾಡಿದ್ದೀನಿ, ಏನು ತಪ್ಪು ಮಾಡಿದ್ದೀನಿ ಅಂತ. ಅವತ್ತಿನ ದಿನನೇ ನಾವು ಕೀ ಆನ್ಸರ್ಸನ್ನು ತರ್ತಿದ್ದೀವಿ. ಓಕೆ, ಸೊ ಅವತ್ತಿನ ದಿನ ನೀಟಾಗಿ ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡಿ ಅಥೆಂಟಿಕೇಟೆಡ್ ಆನ್ಸರ್ಸನ್ನು ಕೊಡ್ತೇವೆ. ಓಕೆ, ನೆಕ್ಸ್ಟ್ PDO ಎಕ್ಸಾಮ್, PDO ಕೂಡ ಪ್ಲ್ಯಾನ್ ಮಾಡ್ತಾ ಇದ್ವಿ. ಸೊ ಬೆಸ್ಟ್ ಫ್ಯಾಕಲ್ಟಿಯಿಂದ PDO ಕ್ಲಾಸಸ್, ಟೆಸ್ಟ್ ಸೀರೀಸ್ ಕೂಡ ಎಲ್ಲ ಹಮ್ಮಿಕೊಳ್ತಾರೆ. ಓಕೆ, PDO ಎಕ್ಸಾಮ್ ಆದರೆ ಅದರ ಆನ್ಸರ್ ಕೀನೂ ಕೂಡ ಸಿಗುತ್ತೆ, PDOದು ಕೋರ್ಸಸ್ ಕೂಡ ಅವೈಲೇಬಲ್ ಇರುತ್ತೆ. ಎಸ್, ದಿಸ್ ಆಲ್ ಅಬೌಟ್ ಯುವರ್ ಆಂಬಿಷನ್ IAS. ಓಕೆ, ಸೊ ಇಷ್ಟು ಹೇಳ್ತಾ ನಿಮ್ಮೆಲ್ಲರ ಒಂದು ಲೈಕ್ಸು, ವ್ಯೂಸು, ಕಾಮೆಂಟ್ಸು, ಸಬ್ಸ್ಕ್ರಿಪ್ಷನ್ನು, ಇದು ನನಗೆ ತುಂಬ ಒಂದು ಸಂತೋಷವನ್ನು ಕೊಟ್ಟಿದೆ. ಓಕೆ, ಸೊ ತೃಪ್ತಿಕರವಾದಂತಹ ಭಾವ ಸಿಗ್ತಾ ಇದೆ. ಓಕೆ, ನನ್ನ ಎಫರ್ಟ್ಗೆ, ನನ್ನ ಶ್ರಮಕ್ಕೆ, ನಮ್ಮ ಟೀಮ್ನ ಒಂದು ಪ್ರಯತ್ನಕ್ಕೆ ನೀವು ಬಹಳ ಸಕಾರಾತ್ಮಕವಾಗಿ ಸ್ಪಂದಿಸ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಬೆಂಬಲ ಹೀಗೆ ಮುಂದುವರಿಯಲಿ. ಓಕೆ, ಸೊ ಇನ್ನೇನಾದರೂ ನಿಮ್ಮ ಫೀಡ್ಬ್ಯಾಕ್ ಇದ್ದರೆ ನೀವು ಹಂಚ್ಕೋಬೋದು. ವಿಲ್ ಡೂ ಅವರ್ ಬೆಸ್ಟ್ ಟು ಕೇಟರ್ ಯುವರ್ ನೀಡ್ಸ್. ಇಷ್ಟು ಹೇಳ್ತಾ ಈ ಕ್ಲಾಸನ್ನು ಮುಂದುವರಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. PSI CTIನ ವಿಶೇಷ ಸಂಚಿಕೆಯಿಂದ ಒಂದಷ್ಟು ಇನ್ಫಾರ್ಮೇಷನ್ ತೊಗೊಂಡು ಬಂದಿದ್ದೀನಿ. ನೋಡಿ, ಇದು ಲಾಸ್ಟ್ ಸಂಚಿಕೆ ಆಗಿರುತ್ತೆ. ಓಕೆ, ಮ್ಯಾಕ್ಸಿಮಮ್ ಕೊಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಸೊ ಗೋಲ್ಡ್ ATM, ಇಂಡಿಯಾಸ್ ಫಸ್ಟ್ ಗೋಲ್ಡ್ ATM, ದೇಶದ ಮೊಟ್ಟ ಮೊದಲ ಗೋಲ್ಡ್ ATM ಎಲ್ಲಿದೆ ಅಂತಂದರೆ ಹೈದ್ರಾಬಾದ್, ತೆಲಂಗಾಣದ ಹೈದ್ರಾಬಾದಲ್ಲಿದೆ. ಭಾರತದಲ್ಲೇ ಮೊಟ್ಟ ಮೊದಲ ಗೋಲ್ಡ್ ATM. ಯು ಕ್ಯಾನ್ ಗೆಟ್ ಗೋಲ್ಡ್ ಫ್ರಮ್ ATM ಅಂತ ಅಷ್ಟೇ. ಯೂರಿಯಾ ಗೋಲ್ಡ್ ಅಂದರೆ ಸಲ್ಫರ್ ಕೋಟೆಡ್ ಯೂರಿಯಾ, ಗಂಧಕ ಲೇಪಿತ ಯೂರಿಯಾ ಅಂತ. ಇದು ನಮ್ಮ ಮಣ್ಣಲ್ಲಿ ಗಂಧಕದ ಅಂಶ ಕಮ್ಮಿ ಆಗ್ತಾ ಇದೆ, ಇದರಿಂದ ಉತ್ಪಾದನೆ ಕಮ್ಮಿ ಆಗ್ತಾ ಇದೆ, ಬೆಳೆಯ ಉತ್ಪಾದನೆ. ಹಾಗಾಗಿ ಯೂರಿಯಾಗೇನೆ ಗಂಧಕವನ್ನು ಕೋಟ್ ಮಾಡ್ತಿದ್ದಾರೆ. ನ್ಯಾನೋ ಯೂರಿಯಾ ನಿಮಗೆ ಗೊತ್ತಿರುತ್ತೆ. ನ್ಯಾನೋ ಯೂರಿಯಾ ಇಡೀ ವಿಶ್ವದಲ್ಲೇ ಮೊಟ್ಟ ಮೊದಲ ಬಾರಿಗೆ ತಯಾರಿಸಿದಂತಹ ದೇಶ ಭಾರತ. ಓಕೆ, ಇಫ್ಕೋ ಅಂತ ಕಂಪನಿ, ಇಫ್ಕೋ ಇಂಡಿಯನ್ ಫಾರ್ಮರ್ಸ್ ಫರ್ಟಿಲೈಸರ್ಸ್ ಕೋಆಪರೇಟಿವ್, ಈ ಕಂಪನಿ ಇದರ ಒಂದು ಪೇಟೆಂಟ್ನ ಪಡ್ಕೊಂಡಿದೆ. ಇಡೀ ವಿಶ್ವದಲ್ಲೇ ನಾವೇ ಮೊದಲು ನ್ಯಾನೋ ಯೂರಿಯಾನ ತಯಾರಿಸಿರೋದು. ಇದರ ಮೊದಲ ಘಟಕ ಗುಜರಾತ್ನ ಕಾಲೋಲ್ ಎಂಬಲ್ಲಿದೆ. ಎರಡನೇ ಒಂದು ಯೂನಿಟನ್ನು ದೇವನಹಳ್ಳಿ ಹತ್ರ ತೆರೆದಿದ್ದಾರೆ. ಓಕೆ, ಯೂರಿಯಾ ಗೋಲ್ಡ್ ಅಂದರೆ ಸಲ್ಫರ್ ಕೋಟೆಡ್ ಯೂರಿಯಾ ಅಂತ, ಅಂದರೆ ಗಂಧಕವನ್ನು ಲೇಪನ ಮಾಡಿದಂತಹ ಒಂದು ಯೂರಿಯಾನ ನಾವು ಯೂರಿಯಾ ಗೋಲ್ಡ್ ಅಂತ ಕರಿತೀವಿ. ರೈಟ್. ಸೊ PM ಮಿತ್ರ ಯೋಜನೆ ನಿಮಗೆ ಗೊತ್ತೇ ಇದೆ. ಓಕೆ, ಜವಳಿ ಪಾರ್ಕ್ಗಳನ್ನು ತೆರೆಯೋದು ವಿತ್ ರೆಸ್ಪೆಕ್ಟ್ ಟು ಟೆಕ್ಸ್ಟೈಲ್ ಪಾರ್ಕ್ಸ್. ಇಡೀ ದೇಶದಾದ್ಯಂತ 7 ಈ ಒಂದು ಜವಳಿ ಪಾರ್ಕ್ಗಳನ್ನು ತೆರಿಬೇಕು ಅಂತ ಪ್ರಸ್ತಾವನೆ ಇದೆ. ನಮ್ಮ ಕರ್ನಾಟಕದಲ್ಲಿ PM ಮಿತ್ರ ಪಾರ್ಕ್ ಯೋಜನೆ ಅಡಿ ಎಲ್ಲಿ ಈ ಒಂದು ಜವಳಿ ಪಾರ್ಕನ್ನು ತೆರಿಬೇಕು ಅಂತಿದ್ದಾರೆ, ಟೆಕ್ಸ್ಟೈಲ್ ಪಾರ್ಕನ್ನು ತೆರಿಬೇಕು ಅಂತಿದ್ದಾರೆ ಅಂದರೆ ಅದು ಕಲಬುರ್ಗಿ. PM ಮಿತ್ರ ಯೋಜನೆ ಅಡಿ 7 ಕಡೆ, ದೇಶದಲ್ಲಿ 7 ಕಡೆ ಇಂತಹ ಒಂದು ಪ್ಲೇಸಸನ್ನು ರೆಕಗ್ನೈಸ್ ಮಾಡಿ ಅಲ್ಲಿ ಟೆಕ್ಸ್ಟೈಲ್ ಪಾರ್ಕ್ಗಳನ್ನು ತೆರಿಬೇಕು ಅಂತ ಯೋಜಿಸಲಾಗಿದೆ. ನೆಕ್ಸ್ಟು PVTG, ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ ಅಂತ. ಓಕೆ, ವಿಶೇಷವಾಗಿ ದುರ್ಬಲಗೊಂಡಂತಹ ಒಂದು ಆದಿವಾಸಿಗಳ ಗುಂಪು. ಇಡೀ ದೇಶದಲ್ಲಿ 75 ಗುಂಪುಗಳಿದ್ದಾವೆ. ಓಕೆ, ಸೊ ST ಗೊತ್ತಿದೆ ನಿಮಗೆ, ಶೆಡ್ಯೂಲ್ಡ್ ಟ್ರೈಬ್ಸ್ ಗೊತ್ತಿದೆ. ಶೆಡ್ಯೂಲ್ಡ್ ಟ್ರೈಬ್ಸಲ್ಲಿ ಸೊ ಈವನ್ ದೇ ಆರ್ ಮೋರ್ ಬ್ಯಾಕ್ವರ್ಡ್. ಓಕೆ, ಸೊ ಅವರಲ್ಲೇ ಹೆಚ್ಚು ಹಿಂದುಳಿದವ್ರನ್ನ ನಾವು PVTG ಗ್ರೂಪ್ ಅಂತ ಕರಿತೀವಿ. ಇದರಲ್ಲಿ 75 ಇದ್ದಾವೆ, 75 ಸೊ ಇಂತಹ ಗುಂಪುಗಳಿದ್ದಾವೆ. ನಮ್ಮ ಕರ್ನಾಟಕದಿಂದ 2 ಗುಂಪು. ಯಾವುದು ಅಂದರೆ ಒಂದು ಕೊರಗ ಮತ್ತು ಇನ್ನೊಂದು ಜೇನುಕುರುಬ. ಓಕೆ, ಕೊರಗ, ಜೇನುಕುರುಬ. ರೈಟ್. ನೆಕ್ಸ್ಟ್ ಗಂಗಾ ವಿಲಾಸ್ ಕ್ರೂಸ್, ಇದು ವರ್ಲ್ಡ್ಸ್ ಲಾಂಗೆಸ್ಟ್ ಕ್ರೂಸ್ ಅಂತ ಕರೆಸ್ಕೊಂಡಿದೆ. ಗಂಗಾ ವಿಲಾಸ್ ಕ್ರೂಸ್ ವರ್ಲ್ಡ್ಸ್ ಲಾಂಗೆಸ್ಟ್ ಕ್ರೂಸ್. ಓಕೆ, ವಿಶ್ವದ ಅತಿ ಉದ್ದನೆಯ ಕ್ರೂಸ್ ಅಂತ. ಇಂಡಿಯಾಸ್ ಫಸ್ಟ್
ಪೊಲೀಸ್ ಡ್ರೋನ್ ಯೂನಿಟ್. ಇದನ್ನು ಎಲ್ಲಿ ತೆರೆಯಲಾಗಿದೆ ಅಂತಂದರೆ ಚೆನ್ನೈ, ತಮಿಳುನಾಡಿನ ಚೆನ್ನೈಯಲ್ಲಿ. ಪೊಲೀಸ್ ರೋಬೋಟ್ ಬೇರೆ ಇದೆ, ಹ್ಯುಮನಾಯ್ಡ್ ರೋಬೋಟ್, ಓಕೆ, ರೋಬೋಕಾಪ್ ಅಂತ ಕರಿತೀವಿ, ಅದು ಕೇರಳದಲ್ಲಿ. ಆದರೆ ಇದು ಪೊಲೀಸ್ ಡ್ರೋನ್ ಯೂನಿಟ್ ಎಲ್ಲಿ ಅಂತಂದರೆ ಡ್ರೋನ್, ಓಕೆ, ಚೆನ್ನೈಯಲ್ಲಿ. ನೆಕ್ಸ್ಟ್ ಆಪರೇಷನ್ ದೋಸ್ತ್. ನಿಮಗೆ ಗೊತ್ತಿದೆ, ಟರ್ಕಿ ಮತ್ತು ಸಿರಿಯಾದಲ್ಲಿ ಭೀಕರವಾದಂತಹ ಭೂಕಂಪ ಆಯಿತು. ಅಂತಹ ಸಂದರ್ಭದಲ್ಲಿ ಭಾರತ ತನ್ನ ಒಂದು ಮಾನವೀಯ ನೆರವನ್ನು ಈ ಒಂದು ದೇಶಗಳಿಗೆ ನೀಡಿತು. ಓಕೆ, ಸೊ ಅರ್ಥ್ಕ್ವೇಕ್ ಟುಕ್ ಪ್ಲೇಸ್ ಇನ್ ಸಿರಿಯಾ ಅಂಡ್ ಟರ್ಕಿ. ಸೊ that time India stretched its humanitarian hand to these two nations. Okay, so assistance to Turkey and Syria. Yes, KP boat ಅಂತಂದ್ರೆ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಒಂದು ಹ್ಯೂಮನಾಯ್ಡ್ ಪೊಲೀಸ್ ಅಥವಾ ಕಾಪ್ ರೋಬೋಟ್ ಅಂತ ಇದ್ದರೆ ಅದು KP ಬೋಟ್. ಸೊ ಇದನ್ನು ತಯಾರಿಸಿದಂತಹ ಅಥವಾ ಪರಿಚಯಿಸಿದಂತಹ ರಾಜ್ಯ ಯಾವುದು? ಕೇರಳ. ಭಾರತದ ಮೊಟ್ಟ ಮೊದಲ ಪೊಲೀಸ್ ರೋಬೋಟ್. ಓಕೆ, ಸೊ ಅದನ್ನು KP ಬೋಟ್ ಅಂತ ಕರಿತೀವಿ. ಸೊ ರೋಹನ್ ಬೋಪಣ್ಣ ಇಂಪಾರ್ಟೆಂಟ್, ಯಾಕಂದರೆ ವಿಶ್ವ ಕಾಫಿ ಸಮಾವೇಶ ಆಯಿತು. ವಿಶ್ವ ಕಾಫಿ ಸಮಾವೇಶ ಆಗಿದೆ ಎಲ್ಲಿ? ನಮ್ಮ ಬೆಂಗಳೂರಲ್ಲಿ. ಇಲ್ಲಿ ಈ ಒಂದು ಕಾಫಿ ಸಮಾವೇಶದಲ್ಲಿ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ, ರಾಯಭಾರಿಯಾಗಿ ಆಯ್ಕೆಯಾದವರು ರೋಹನ್ ಬೋಪಣ್ಣ. ಓಕೆ, ಬ್ರ್ಯಾಂಡ್ ಅಂಬಾಸಿಡರ್ ಆಫ್ ವರ್ಲ್ಡ್ ಕಾಫಿ ಕಾನ್ಫರೆನ್ಸ್. ಓಕೆ, ವಿಶ್ವ ಕಾಫಿ ಸಮಾವೇಶ. ನೆಕ್ಸ್ಟು ಗ್ಲೋಬಲ್ ಎಥನಾಲ್ ಅಲಯನ್ಸ್, ಜಾಗತಿಕ ಜೈವಿಕ ಇಂಧನ ಒಕ್ಕೂಟ. ಇಡೀ ವಿಶ್ವದಲ್ಲಿ 3 ದೇಶಗಳು ಹೆಚ್ಚಿನದಾಗಿ ಜೈವಿಕ ಇಂಧನವನ್ನು ಉತ್ಪಾದನೆ ಮಾಡುತ್ತೆ. ಓಕೆ, ಸೊ ಅದು ಯಾವ್ದ್ಯಾವುದು ಅಂದರೆ ಒಂದು ಕಬ್ಬು ಎಲ್ಲಿ ಬೆಳೆಯುತ್ತೋ ಅಲ್ಲಿ ಈ ಒಂದು ಜೈವಿಕ ಇಂಧನ ಉತ್ಪಾದನೆ ಕೂಡ ಜಾಸ್ತಿ ಇರುತ್ತೆ. ಎಲ್ಲೆಲ್ಲಿ? ಇಂಡಿಯಾ, ಬ್ರೆಜಿಲ್, USA. ಈ 3 ದೇಶಗಳು ಸೇರಿಕೊಂಡು ಒಂದು ಒಕ್ಕೂಟ ಮಾಡಿದೆ. ಅದು G20 ಸಮಿಟ್ ಸಮಯದಲ್ಲಿ ಇಂತಹ ಒಂದು ಒಕ್ಕೂಟ ರಚನೆ ಆಗಿದ್ದು. ಓಕೆ, ಯಾವ್ದ್ಯಾವುದು ಅಂದರೆ ಬ್ರೆಜಿಲ್ ಬಂದು 2024 G21 ಒಕ್ಕೂಟದ ಒಂದು ವೆನ್ಯೂ ಅಂದರೆ ಜರುಗುವ ಸ್ಥಳ. ಸೌತ್ ಆಫ್ರಿಕಾ ಅಲ್ಲ, ಸೌತ್ ಆಫ್ರಿಕಾ 25ಕ್ಕೆ G21 ಶೃಂಗಸಭೆ 2025ಕ್ಕೆ ಸೌತ್ ಆಫ್ರಿಕಾದಲ್ಲಾಗುತ್ತೆ, 2024ಕ್ಕೆ ಬ್ರೆಜಿಲಲ್ಲಿ ಆಗುತ್ತೆ. ಕೆಲವು ಸಾರಿ ಹೆವಿ ವರ್ಕ್ ಲೋಡ್ ಇದ್ದಾಗ ತುಂಬ ವರ್ಕ್ ಪ್ರೆಷರಲ್ಲಿ ತಲೆಯಲ್ಲಿ ಅದಿರುತ್ತೆ, ಬಟ್ ಹೇಳಬೇಕಾದ್ರೆ ಮಿಸ್ ಆಗಿಬಿಡುತ್ತೆ. ಓಕೆ, ಸೊ G21 ಇದು 2024 ಬ್ರೆಜಿಲಲ್ಲಿ ಆಗುತ್ತೆ, 2025 ಸೌತ್ ಆಫ್ರಿಕಾದಲ್ಲಿ ಆಗುತ್ತೆ. ಓಕೆ, ಬ್ರೆಜಿಲ್, ಇಂಡಿಯಾ, USA ಆ ಥರದ್ದು ಇದ್ದಾಗ ನೀವು ಪಿಂಗ್ ಮಾಡ್ತಿರಲ್ಲ, ಸೊ ಅದನ್ನು ನೋಡ್ಬಿಟ್ಟು ನಾವು ಇಮ್ಮಿಡಿಯೇಟ್ ಆಗಿ ಕಾಶಿಯಸ್ ಆಗಿ, ಯಾಕಂದರೆ ನಿಮ್ಮ ಜೀವನದ ಪ್ರಶ್ನೆ, ಯಾವುದೇ ತಪ್ಪುಗಳು ಹಾಕಿದಾಗೆ ನಾವು ಭಾಳಷ್ಟು ಜವಾಬ್ದಾರಿಯುತವಾಗಿ ಈ ಒಂದು ಕೆಲಸ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಇಮಿಡಿಯೇಟ್ ಆಗಿ ರೆಕ್ಟಿಫೈ ಮಾಡ್ಕೊಂಡಾದ್ರೂ ಹೇಳಿರ್ತೀವಿ ಅಥವಾ ಅಲ್ಲಿ ಪಿಂಗ್ ಆದ್ರೂ ಮಾಡಿರ್ತೀವಿ, ನೋಡ್ಕೊಳ್ಳಿ. ಓಕೆ, ಸೊ ಗೀತಾ ಮಿಟ್ಟಲ್. ಸೊ ನಿಮಗೆಲ್ಲ ಗೊತ್ತಿದೆ, ಮಣಿಪುರದಲ್ಲಿ ನಾಗ, ಕೂಕಿ, ಮೈತೇಯಿ ಈ ಒಂದು ಜನಾಂಗೀಯ ಕಲಹ ಹೆಚ್ಚಾಗಿತ್ತು. ಸೊ ಅಂಥ ಸಂದರ್ಭದಲ್ಲಿ ಬಹಳಷ್ಟು ಸಾವು ನೋವುಗಳಾದವು. ಆಗ ಸುಪ್ರೀಂ ಕೋರ್ಟಿಂದ ರಚಿತವಾದಂತಹ ಒಂದು ಸಮಿತಿ, ಸೊ ಕಮಿಟಿ ಫಾರ್ಮುಲೇಟೆಡ್ ವಿತ್ ದ ಡೈರೆಕ್ಷನ್ ಆಫ್ ಸುಪ್ರೀಂ ಕೋರ್ಟ್, ದಟ್ ಈಸ್ ಗೀತಾ ಮಿಟ್ಟಲ್ ಕಮಿಟಿ ಟು ಓವರ್ಲುಕ್ ದ ಮಣಿಪುರ್ ಇಶ್ಯೂಸ್. ಓಕೆ, ಸೊ ಮಣಿಪುರದ ಹಿಂಸಾಚಾರದ ಒಂದು ಘಟನೆಯನ್ನು ಸಮಗ್ರವಾಗಿ ತನಿಖೆ ಮಾಡಲಿಕ್ಕೆ ಈ ಒಂದು ಕಮಿಟಿ. ಈ ಸಮಿತಿಯಲ್ಲಿ 3 ಮಹಿಳೆಯರೇ ಇದ್ದಾರೆ, ನಿಮಗೆಲ್ಲ ಗೊತ್ತೇ ಇದೆ. ಸೊ ಮಹಿಳೆಯರನ್ನು ವಿವಸ್ತ್ರಗೊಳಿಸಿ ಅವರು ಸಾರ್ವಜನಿಕವಾಗಿ ಬಹಿರಂಗವಾಗಿ ಕರೆದುಕೊಂಡು ಹೋಗಿದ್ರು. ಸೊ ಹಾಗಾಗಿ ಅದಕ್ಕೋಸ್ಕರ 3 ಮಹಿಳಾ ಒಂದು ಸದಸ್ಯರಿರುವಂತಹ ಸಮಿತಿ ಗೀತಾ ಮಿಟ್ಟಲ್ ಸಮಿತಿ. ವಿಶ್ವಕರ್ಮ ಸ್ಕೀಮ್ ಎಸ್ಪೆಷಲಿ ಫಾರ್ ಆರ್ಟಿಸನ್ಸ್, ಕುಶಲಕರ್ಮಿಗಳಿಗೆ. ಓಕೆ, ಸೊ ಆರ್ಟಿಸನ್ಸ್ ಆಲ್ಮೋಸ್ಟ್ 18 ಕ್ಯಾಟಗರೀಸ್. ಓಕೆ, ಬಡಗಿ, ಕಾರ್ಪೆಂಟರ್ಸು, ವೀವರ್ಸು ಆ ಥರ 18 ಕ್ಯಾಟಗರೀಸಲ್ಲಿ ಬರ್ತಾರೆ. ಓಕೆ, ಅವ್ರಿಗೆಲ್ಲರೂ ಕೂಡ ಈ ಒಂದು ವಿಶ್ವಕರ್ಮ ಯೋಜನೆಯ ಫಲಾನುಭವಿಗಳಾಗಿರ್ತಾರೆ. ಅಷ್ಟೇ ಅಲ್ಲ, ಈ ಒಂದು ವಿಶ್ವಕರ್ಮ ಸ್ಕೀಮಲ್ಲಿ 3 ಲಕ್ಷದವರೆಗೂ ಸಾಲವನ್ನು ಕೊಡ್ತಾರೆ, ತುಂಬ ಕಡಿಮೆ ಬಡ್ಡಿ ದರದಲ್ಲಿ. ಓಕೆ, ನೆಕ್ಸ್ಟ್ ಚಂದ್ರಯಾನ್ 3 ಸ್ವಲ್ಪ ಜಾಸ್ತಿನೇ ನೋಡ್ಕೋಬೇಕು. ಚಂದ್ರಯಾನ್ 3 ನಿಮ್ಗೆ ಗೊತ್ತೇ ಇದೆ, ಚಂದ್ರಯಾನ್ 2ನ ಮುಂದುವರೆದ ಭಾಗ. ಜುಲೈ 14, 2023 ಲಾಂಚ್ ಮಾಡ್ತೀವಿ. ಓಕೆ, ವಿಶೇಷತೆ ಏನಪ್ಪ ಅಂದರೆ ದಕ್ಷಿಣ ಧ್ರುವಕ್ಕೆ ರೋವರನ್ನು ಕಳಿಸ್ಕೊಟ್ಟಂತಹ ಏಕೈಕ ದೇಶ ಭಾರತ. ಓಕೆ, ವಿ ಹ್ಯಾವ್ ಸಾಫ್ಟ್ ಲ್ಯಾಂಡೆಡ್ ದಿಸ್ ರೋವರ್ ಇನ್
ಸೌತ್ ಪೋಲ್ ರೀಜನ್ ಆಫ್ ಮೂನ್. ಓಕೆ, ಸೌತ್ ಪೋಲ್ ಒಂದು. ಸೊ ಚಂದ್ರಯಾನನ ಇದುವರೆಗೂ ಯಾರ್ಯಾರು ಕೈಗೊಂಡಿದ್ದಾರೆ ಅಂತಂದರೆ, ಒಂದು ಭಾರತ, ಎರಡನೇದು ಅಮೇರಿಕಾ, ಮೂರನೇದು ರಷ್ಯಾ, ನಾಲ್ಕನೇದು ಚೈನಾ. ಚೈನಾ ಸೀರೀಸ್ಗೆ ಏನಂತ ಕರಿತೀವಿ, ಚೈನಾದ ಮೂನ್ ಮಿಷನ್ನಿಗೆ ಚಾಂಗ್ ಇ ಅಂತ, ಚಾಂಗ್ ಇ, ಚೈನಾದು ಚಾಂಗ್ ಇ. ಮ್ಯಾಚ್ ದ ಫಾಲೋಯಿಂಗ್ ಕೇಳ್ಬೋದು. ರಷ್ಯಾದು ಲೂನಾ, USA ಅಪೋಲೋ. ಇನ್ನು ನಮ್ಮ ಭಾರತದ ಬಂದು ಚಂದ್ರಯಾನ್. ಓಕೆ, 4 ದೇಶಗಳು ಇದುವರೆಗೂ ಚಂದ್ರನಲ್ಲಿಗೆ ನಾವು ಮಿಷನನ್ನು ಕಳಿಸ್ಕೊಟ್ಟಿರೋದು. ಇನ್ನು ನಿಮ್ಗೆ ಗೊತ್ತಿದೆ ವಿಕ್ರಮ್ ಲ್ಯಾಂಡರ್, ಪ್ರಜ್ಞಾನ್ ರೋವರ್, ಒಂದು 26 kg ಇದೆ, 6 ಚಕ್ರಗಳಿದೆ ಈ ಒಂದು ರೋವರ್ಗೆ, ಪ್ರಜ್ಞಾನ್ ರೋವರ್ಗೆ. ಯಾವ ವೆಹಿಕಲ್ ಮೂಲಕ ಕಳಿಸ್ಕೊಡ್ತೀವಿ ಅಂದರೆ LMV3 ಲಾಂಚಿಂಗ್ ವೆಹಿಕಲ್. ಸೊ 3 ಅಂತ ಲಾಂಚಿಂಗ್ ವೆಹಿಕಲ್ ಮಾರ್ಕ್ 3 LVM3. ಈ ಲ್ಯಾಂಡರ್ ಇಲ್ದಿದ್ದಂತಹ ಸ್ಥಳ ಇದೆಯಲ್ಲ, ಲ್ಯಾಂಡ್ ಆದಂತಹ ಒಂದು ಪ್ಲೇಸ್ ಇದೆಯಲ್ಲ, ಅದಕ್ಕೆ ಏನಂತ ಕರೆದಿದ್ದೀವಿ ಗೊತ್ತಾ, ಶಿವಶಕ್ತಿ ಪಾಯಿಂಟ್. ಸೊ ಲಾಸ್ಟ್ ಟೈಮು ಚಂದ್ರಯಾನ 2 ಕಳಿಸಿದಾಗ ಆಗ ಪತನವಾಗಿತ್ತಲ್ಲ, ಆ ಸ್ಥಳವನ್ನ ತಿರಂಗ ಸ್ಥಳ ಅಂತ ಕರೆದಿದ್ದೇವೆ. ಓಕೆ, ವೇರ್ ದಿಸ್ ಲ್ಯಾಂಡರ್ ಗಾಟ್ ಡೆಸ್ಟ್ರಾಯ್ಡ್, ದಟ್ ಪ್ಲೇಸ್ ಈಸ್ ಕಾಲ್ಡ್ ಆಸ್ ತಿರಂಗ ಪ್ಲೇಸ್, ತಿರಂಗ. ಇನ್ನು ಆಗಸ್ಟ್ 23 ಇದನ್ನೇನಂತ ಕರಿತೀವಿ ಗೊತ್ತಾ, ರಾಷ್ಟ್ರೀಯ ಬಾಹ್ಯಾಕಾಶ ದಿನ, ನ್ಯಾಷನಲ್ ಸ್ಪೇಸ್ ಡೇ ಅಂತ. ಯಾಕೆ ಹೇಳಿ, ಆಗಸ್ಟ್ 23ರಲ್ಲಿ ಈ ಒಂದು ಲ್ಯಾಂಡ್ ಆದಂತಹ ದಿನ. ಓಕೆ, ಆಗಸ್ಟ್ 23rd ಈಸ್ ನ್ಯಾಷನಲ್ ಸ್ಪೇಸ್ ಡೇ. ಓಕೆ, ರಾಷ್ಟ್ರೀಯ ಬಾಹ್ಯಾಕಾಶ ದಿನ. ಓಕೆ, ಚಂದ್ರಯಾನ್ ಬಗ್ಗೆ ಹೇಳೋದು ತುಂಬಾ ಇದೆ. ಸೊ ಅದನ್ನೆಲ್ಲ ಒಂದು ವಿಡಿಯೋ ಮಾಡಿದ್ದೇನೆ. ಮಿನಿಮಮ್ ಇಷ್ಟು ಇನ್ಫಾರ್ಮೇಷನು ಈ ಸದ್ಯಕ್ಕೆ. ಓಕೆ, ಸೌತ್ ಪೋಲಲ್ಲಿ ಲ್ಯಾಂಡ್ ಆಯಿತು. ಸೊ ಇದುವರೆಗೂ ಕಳಿಸಿರೋದು 4 ದೇಶಗಳು. ಓಕೆ, ವೆಹಿಕಲ್ ಯಾವುದು, LVM3, ವಿಕ್ರಮ್ ಲ್ಯಾಂಡರ್ ಆ್ಯಂಡ್ ಪ್ರಜ್ಞಾನ್ ರೋವರ್. ಓಕೆ, ಸೊ ಶಿವಶಕ್ತಿ ಪಾಯಿಂಟ್ ಗೊತ್ತಿದೆ, ತಿರಂಗ ಮತ್ತು ಆಗಸ್ಟ್ 23. ಇಷ್ಟು ಮಿನಿಮಮ್ ಇನ್ಫಾರ್ಮೇಷನ್ ತಿಳ್ಕೊಂಡಿರಬೇಕು. ನೆಕ್ಸ್ಟ್, ಎಸ್, ಪ್ರಳಯ್ ಈಸ್ ಸರ್ಫೇಸ್ ಟು ಸರ್ಫೇಸ್ ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್, ಬ್ಯಾಲಿಸ್ಟಿಕ್ ಕ್ಷಿಪಣಿ. ಇದರ ವ್ಯಾಪ್ತಿ ಎಷ್ಟು ಗೊತ್ತಾ, 150 to 500 ಕಿಲೋಮೀಟರ್. ಶಾರ್ಟ್ ರೇಂಜು, ತುಂಬ ಕಡಿಮೆ ವ್ಯಾಪ್ತಿಯ ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್. ಓಕೆ, ಇದು ಎಂಥ ಮಿಸೈಲ್ ಅಂತಂದರೆ, ಸರ್ಫೇಸ್ ಟು ಸರ್ಫೇಸಾ, ಏರ್ ಟು ಏರಾ ಅಥವಾ ಸರ್ಫೇಸ್ ಟು ಏರಾ ಅಂತಂದರೆ, ಇಟ್ ಈಸ್ ಸರ್ಫೇಸ್ ಟು ಸರ್ಫೇಸ್, ನೆಲದಿಂದ ನೆಲಕ್ಕೆ ಚಿಮ್ಮುವ ಕ್ಷಿಪಣಿ, ಸರ್ಫೇಸ್ ಟು ಸರ್ಫೇಸ್. ನೆಕ್ಸ್ಟ್, INS ವಿಕ್ರಾಂತ್. ಓಕೆ, ನಿಮಗೆ ಗೊತ್ತೇ ಇದೆ ಏನಪ್ಪ ಅಂದರೆ, INS ವಿರಾಟ್, INS ವಿಕ್ರಾಂತ್, INS ವಿಕ್ರಮಾದಿತ್ಯ. ಸೊ ಈ ಒಂದು 3 ಏರ್ಕ್ರಾಫ್ಟ್ ಕ್ಯಾರಿಯರ್ ಬಗ್ಗೆ ನಿಮಗೆ ಗೊತ್ತಿರಬೇಕು. INS ವಿರಾಟ್ ಬಂದು ತೇರ್ಗಡೆ ಆಗಿದೆ. ಓಕೆ, INS ವಿಕ್ರಾಂತ್, ಓಕೆ, ಇದು ವರ್ಷನ್ 2. ಸೊ ಸ್ವದೇಶಿ ನಿರ್ಮಿತ ವಿಮಾನಯಾನ ನೌಕೆ. ಓಕೆ, ಸೊ ಇಂಡಿಜಿನಿಯಸ್ಲಿ ಬಿಲ್ಟ್ ಏರ್ಕ್ರಾಫ್ಟ್ ಕ್ಯಾರಿಯರ್. ಇನ್ನು ವಿಕ್ರಮಾದಿತ್ಯ ಹೇಳಿದ್ನಲ್ಲ, ಅದು ನಮ್ದಲ್ಲ, ಲಾರ್ಜೆಸ್ಟ್ ಏರ್ಕ್ರಾಫ್ಟ್ ಕ್ಯಾರಿಯರ್, ಅದು ರಷ್ಯಾದಿಂದ ತೊಗೊಂಬಂದಿದ್ದೇವೆ. ಓಕೆ, ಪ್ರಸ್ತುತ ನಮ್ಮದೇ ಅಂತ ಏನಾದರೂ ಏರ್ಕ್ರಾಫ್ಟ್ ಕ್ಯಾರಿಯರ್ ಇದ್ದರೆ ಅದು ವಿಕ್ರಾಂತ್. ಓಕೆ, ಏರ್ಕ್ರಾಫ್ಟ್ ಕ್ಯಾರಿಯರ್ ಇಂಡಿಜಿನಿಯಸ್. ಸೊ ಇನ್ನು INS ವಾಕ್ಷಿರ್, ಇದೇನಪ್ಪ ಅಂದರೆ ಸಬ್ಮರೈನ್, ಡೀಸೆಲ್ ಎಲೆಕ್ಟ್ರಿಕಲ್ ಸಬ್ಮರೈನ್. ಒಂದು ಪ್ರಾಜೆಕ್ಟ್ 75 ಅಂತ ಕೇಳಿರ್ತೀರ ನೀವು. ಪ್ರಾಜೆಕ್ಟ್ 75ಅಲ್ಲಿ ನಾವು ಫ್ರಾನ್ಸ್ ಜೊತೆಗೆ ಒಂದು ಒಪ್ಪಂದ ಮಾಡ್ಕೊಳ್ತೇವೆ. ಓಕೆ, ಟು ಬಿಲ್ಡ್ 6 ಸಬ್ಮರೈನ್ಸ್, ಡೀಸೆಲ್ ಎಲೆಕ್ಟ್ರಿಕ್ ಸಬ್ಮರೈನ್ಸ್ 6. ಯಾಕಂದರೆ ಅರಿಯಾಂತ್ ಅಂತ ಒಂದು ನಮ್ಮದೇ ನ್ಯೂಕ್ಲಿಯರ್ ಬೇಸ್ಡ್ ಸಬ್ಮರೈನ್ ಇದೆ, ಅಣ್ವಸ್ತ್ರ ಚಾಲಿತ ಸಬ್ಮರೈನ್, ಜಲಾಂತರ್ಗಾಮಿ ನಮ್ಮಲ್ಲಿದೆ. ದೇರ್ ಆರ್ ಟೋಟಲಿ 6 ಸಬ್ಮರೈನ್ಸ್ ವಿ ಮೇಡ್ ಪ್ಯಾಕ್ಟ್ ವಿತ್ ಫ್ರಾನ್ಸ್, ಅಂದರೆ ಒಪ್ಪಂದ ಮಾಡ್ಕೊಂಡಿದ್ದೀವಿ. ಯಾವ್ದ್ಯಾವುದು ಅಂದರೆ INS ಕಲ್ವೆರಿ, ಕಾಂಡೇರಿ, ಕಾರಂಜ್, ವೇಗ, ವಾಗಿರ್, ವಾಕ್ಷಿರ್. ಓಕೆ, ಈ 6 ಸಬ್ಮರೈನ್ಗಳಲ್ಲಿ 6ನೇದು ಕೂಡ ನಮಗೆ ಹಸ್ತಾಂತರಿಸಿದ್ದಾರೆ. ಹಾಗಾಗಿ ನ್ಯೂಸಲ್ಲಿದೆ, ಫ್ರಾನ್ಸ್ನ ಸಹಯೋಗದೊಂದಿಗೆ. ಇಟ್ ಈಸ್ ಎ ಸಬ್ಮರೈನ್. ಎಂತಹ ಸಬ್ಮರೈನ್, ನ್ಯೂಕ್ಲಿಯರ್ ಅಲ್ಲ, ಡೀಸೆಲ್ ಎಲೆಕ್ಟ್ರಿಕ್ ಸಬ್ಮರೈನ್. ನೆಕ್ಸ್ಟ್, ವರುಣಾಸ್ತ್ರ ಏನಪ್ಪ ಅಂತಂದರೆ ಇಂಡಿಜಿನಿಯಸ್ಲಿ ಬಿಲ್ಟ್ ಸಬ್ಮರೈನ್ ಟಾರ್ಪೆಡೋ.
ಏನು ಅಂತ ಕೇಳ್ತಾರೆ. ನಿಮ್ಗೆ ಏನಾದರೂ ಕೇಳಿದ್ರೆ ಮ್ಯಾಕ್ಸಿಮಮ್ ಈ ಒಂದು ವೆಪನ್ನ ಮಿಸೈಲ್ ಅದು ಅಥವಾ ಆಂಟಿ ಟ್ಯಾಂಕ, ಸೊ ಅಥವಾ ಮೇನ್ ಬ್ಯಾಟಲ್ ಟ್ಯಾಂಕ ಅಥವಾ ಇನ್ನೇನಾದರೂ ರಾಕೆಟಾ ಏನು ಅಂತ ಕೇಳ್ತಾರೆ. ಓಕೆ, ಯು ಶುಡ್ ನೋ ದ್ಯಾಟ್ ವರುಣಾಸ್ತ್ರ ಇಸ್ ಎನ್ ಟಾರ್ಪೆಡೋ, ಸಬ್ಮರೈನ್ ಟಾರ್ಪೆಡೋ. ಇದನ್ನೆಲ್ಲ ಡೀಟೇಲ್ಡ್ ಆಗಿ ಬೇರೆ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಓಕೆ, ಅಲ್ಲಿ ನೋಡ್ಬೋದು. ಸೊ ನೀರಾಕ್ಷಿ ಇದೇನಪ್ಪ ಅಂದರೆ ಈ ಸಮುದ್ರದಲ್ಲಿ ಗಣಿಗಳನ್ನು ಗುರುತಿಸ್ಲಿಕ್ಕೆ, ಟು ಫೈಂಡ್ ಔಟ್ ಮೈನಿಂಗ್ ಏರಿಯಾಸ್ ಇನ್ ಓಷನ್. ಓಕೆ, ಸೊ ಅಟಾನಮಸ್ಲಿ ಬಿಲ್ಟ್ ಅಂಡರ್ ವಾಟರ್ ವೆಹಿಕಲ್. ಸೊ ನೀರಿನ ಅಡಿಯಲ್ಲಿ ಇರಿಸಲಾದಂತಹ ಒಂದು ವಾಹನ, ಸ್ವಾಯತ್ತ ವಾಹನ, ಆಟೋನಮಸ್. ಓಕೆ, ಸೊ ಅಂಡರ್ ವಾಟರ್ ವೆಹಿಕಲ್. ಸೊ ಇದರ ಉದ್ದೇಶ ಏನು ಅಂತಂದರೆ ಟು ಫೈಂಡ್ ಔಟ್ ದ ಮೈನಿಂಗ್ ಏರಿಯಾಸ್ ಅಂಡರ್ ವಾಟರ್. ಓಕೆ, ನೀರಿನ ಒಳಗಡೆ ಗಣಿ ಪ್ರದೇಶಗಳನ್ನು ಗುರುತಿಸ್ಲಿಕ್ಕೆ. ಮಹೇಂದ್ರಗಿರಿ ಇದು ಜಲಂತರ್ಗಾಮಿಗಳನ್ನು ನಾಶ ಮಾಡುವಂತಹ ಯುದ್ಧ ನೌಕೆ. ಸೊ ವಿಚ್ ಡೆಸ್ಟ್ರಾಯ್ಸ್ ಸಬ್ಮರೈನ್ಸ್. ಸೊ ಈ ಒಂದು ಸಬ್ಮರೈನ್ಸ್ ಅನ್ನು ಅಥವಾ ಜಲಂತರ್ಗಾಮಿಗಳನ್ನು ನಾಶ ಮಾಡುವಂತಹ ಸಾಮರ್ಥ್ಯ ಈ ಒಂದು ಮಹೇಂದ್ರಗಿರಿಗಿದೆ. ಎಕ್ಸ್ಪೋಸ್ಯಾಟ್ ಅಂದರೆ ಎಕ್ಸ್ರೇ ಪೊಲಾರಿಮೀಟರ್ ಸ್ಯಾಟಲೈಟ್ ಅಂತ. ಇದರ ಮೇನ್ ಆಬ್ಜೆಕ್ಟಿವ್ ಏನಪ್ಪಾ ಅಂದರೆ ಕಪ್ಪು ರಂಧ್ರಗಳನ್ನು, ಕಪ್ಪು ಕುಳಿಗಳನ್ನು ಮತ್ತು ನ್ಯೂಟ್ರಾನ್ ಸ್ಟಾರ್ಗಳನ್ನು ಸ್ಟಡಿ ಮಾಡೋದು. ನ್ಯೂಟ್ರಾನ್ ಸ್ಟಾರ್ಗಳನ್ನು ಸ್ಟಡಿ ಮಾಡುವಂಥದ್ದು. ಸೊ ನಮ್ಮ ಇಸ್ರೋನೇ ಕಳಿಸ್ಕೊಟ್ಟಿರೋದು. ಸೊ ಅದರ ಆಬ್ಜೆಕ್ಟಿವ್ ಕೇಳ್ತಾರೆ. ನೆಕ್ಸ್ಟ್ ಅಗ್ನಿ ಪ್ರೈಮ್, ಅಗೇನ್ ಇಟ್ ಇಸ್ ಎ ಬ್ಯಾಲಿಸ್ಟಿಕ್ ಮಿಸೈಲ್. ಇದರ ರೇಂಜು 1000 ಇಂದ 2000. ಅಗ್ನಿ 5 ಬೇರೆ, ಅದು ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್, ಖಂಡಾಂತರ ಕ್ಷಿಪಣಿ ಅಗ್ನಿ 5. ಇದು ಅಗ್ನಿ ಪ್ರೈಮ್, ಶಾರ್ಟ್ ರೇಂಜ್. ಓಕೆ, ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ನಿಮ್ಗೆ ಗೊತ್ತಿದೆಯಲ್ಲ, ಅಗ್ನಿ, ಆಕಾಶ್, ನಾಗ್, ತ್ರಿಶೂಲ್. ಓಕೆ, ಸೊ ಇವೆಲ್ಲ ಕೂಡ ಒಂದು 1983ಯಲ್ಲಿ ಡೆವಲಪ್ ಮಾಡಿದಂತಹ ಮಿಸೈಲ್ಸು. ಓಕೆ, ಅದರ ಒಂದು ಅಡ್ವಾನ್ಸ್ಡ್ ವರ್ಷನ್ಸ್ ಬರ್ತಾ ಇರುತ್ತೆ. ನೆಕ್ಸ್ಟು ಮ್ಯಾಟ್ರಿಕ್ಸ್ ಎಂ ಅಥವಾ R21. ಸೊ ಇದು ವ್ಯಾಕ್ಸಿನ್, ಯಾವ ರೋಗದ ವಿರುದ್ಧ ಸೊ ಈ ಒಂದು ವ್ಯಾಕ್ಸಿನನ್ನು ಕಂಡುಹಿಡ್ತಿದ್ದಾರೆ, ಲಸಿಕೆಯನ್ನು ಕಂಡುಹಿಡ್ತಿದ್ದಾರೆ ಅಂದರೆ ಮಲೇರಿಯಾ ಲಸಿಕೆ. ಇದಕ್ಕೆ ಮುಂಚೆ ಮಾಸ್ಕಿರಿಕ್ಸ್ ಅಂತ ಇತ್ತು. ಓಕೆ, ಈಗ ಮ್ಯಾಟ್ರಿಕ್ಸ್ ಎಮ್ ಅಂತ ಎರಡನೇ ಮಲೇರಿಯಾ ಲಸಿಕೆ. ನೆಕ್ಸ್ಟು ಇಕ್ಸ್ಚಿಕ್, ಇದು ಚಿಕನ್ ಗುನ್ಯಾಗೆ ನೀಡಲಾಗುವಂತಹ ಒಂದು ಲಸಿಕೆ. ಇದನ್ನು FDA ಫುಡ್ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಅದು ಅಪ್ರೂವ್ ಮಾಡಿದೆ. ಓಕೆ, ಇಕ್ಸ್ಚಿಕ್ ಬಂದು ಚಿಕನ್ ಗುನ್ಯಾ. ಸೊ ಘಾತಕ್ ಬಂದು ಪೈಲಟ್ಲೆಸ್ ಡ್ರೋನ್, ವೆರಿ ಅಡ್ವಾನ್ಸ್ಡ್ ಸುಧಾರಿತ ತಂತ್ರಜ್ಞಾನವನ್ನು ಬಳಸಿ ಸೊ ಈ ಒಂದು ಡ್ರೋನನ್ನು ತಯಾರಿಸಿದ್ದಾರೆ. ಅಸ್ತ್ರ ಬಂದು ಸೊ ನಮ್ಮ ಭಾರತದ್ದು ಏನಾದರೂ ಏರ್ ಟು ಏರ್ ಮಿಸೈಲ್ ಇದೆಯಾ ಅಂದರೆ ಅದು ಅಸ್ತ್ರ ಒಂದೇನೆ. ಓಕೆ, ಅಸ್ತ್ರ ಈಸ್ ಏರ್ ಟು ಏರ್ ಮಿಸೈಲ್, ಆಕಾಶದಿಂದ ಆಕಾಶಕ್ಕೆ ಚಿಮ್ಮುವ ಕ್ಷಿಪಣಿ ಅಸ್ತ್ರ. ನೆಕ್ಸ್ಟ್ ಪ್ರಚಂಡ ಬಂದು ಲೈಟ್ ವೆಯ್ಟ್ ಹೆಲಿಕಾಪ್ಟರ್. ಓಕೆ, ಸೊ ಇದೊಂದು ಹೆಲಿಕಾಪ್ಟರ್. ಇಷ್ಟೇ ನಿಮಗೆ ಇದು ಹೆಲಿಕಾಪ್ಟರಾ, ಮಿಸೈಲ, ಬ್ಯಾಟಲ್ ಟ್ಯಾಂಕ, ಡ್ರೋನಾ, ರೇಡಾರ ಅಂತ ಕೇಳ್ತಾರೆ, ಅಷ್ಟು ಗೊತ್ತಿರಬೇಕು. ಸೊ ಸಿಂಧು ಕೇಸರಿ ಬಂದು ಇದೊಂದು ನೇವಲ್ ಸಬ್ಮರೈನ್. ಸೊ ಇದರ ಒಂದು ವಿಶೇಷತೆ ಏನಪ್ಪ ಅಂದರೆ ಬೇರೆ ದೇಶದಲ್ಲಿ ನಮ್ಮ ಸಬ್ಮರೈನನ್ನು ನಾವು ನಿಯೋಜಿಸಿದ್ದೀವಿ. ವಿ ಡಿಪ್ಲಾಯ್ಡ್ ಅವರ್ ಸಿಂಧು ಕೇಸರಿ ಇನ್ ಇಂಡೋನೇಷ್ಯಾ. ಓಕೆ, ಇಟ್ ಇಸ್ ಎ ಸಬ್ಮರೈನ್. ಈ ಸಬ್ಮರೈನ್ನ ಎಲ್ಲಿ ನಿಯೋಜನೆ ಮಾಡಿರೋದು, ಡಿಪ್ಲಾಯ್ ಮಾಡಿರೋದು ಇಂಡೋನೇಷ್ಯಾ. ಇಸ್ರೇಲ್ ಅಲ್ಲಿ ಒಂದು ಐರನ್ ಡೋಮ್ ಸಿಸ್ಟಮ್ ಅಂತ ಇದೆ, ಏರ್ ಡಿಫೆನ್ಸ್ ಸಿಸ್ಟಮ್. ಅದೇ ಥರ ನಮ್ಮಲ್ಲಿ ಕೂಡ ಇಂತಹ ಒಂದು ಐರನ್ ಡೋಮ್ ಸಿಸ್ಟಮ್ ಅನ್ನು ನಿರ್ಮಾಣ ಮಾಡಿದ್ದೀವಿ. ಸೊ ಇಟ್ ಈಸ್ ಅನ್ ಏರ್ ಡಿಫೆನ್ಸ್ ಸಿಸ್ಟಮ್ ದಟ್ ಈಸ್ ಕಾಲ್ಡ್ ಪ್ರಾಜೆಕ್ಟ್ ಕುಶ. ಇಂಪಾರ್ಟೆಂಟ್. ಓಕೆ, ಏರ್ ಡಿಫೆನ್ಸ್ ಸಿಸ್ಟಮ್. ಎಸ್, ಕೆಲವೊಂದು ಸಮರಾಭ್ಯಾಸಗಳು ಸುಮಾರಿದ್ದಾವೆ. ಅದರಲ್ಲಿ ಐ ಹ್ಯಾವ್ ಪಿಕ್ಡ್ ಸಮ್. ಓಕೆ, ಸೊ ಝಾಯದ್ ತಲ್ವರ್, ಇಟ್ ಈಸ್ ಎ ಬೈಲ್ಯಾಟ್ರಲ್ ಎಕ್ಸಸೈಸ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ UAE. ಭಾರತ ಮತ್ತು UAE ನಡುವಿನ ಸಮರಾಭ್ಯಾಸ. ಏಕುವಿರಿನ್ ಗೊತ್ತಾ ಇದೆ ನಿಮಗೆ, ಇಂಡಿಯಾ ಮಾಲ್ಡೀವ್ಸ್. ದಸ್ತಲಿಕ್ ಉಜ್ಬೇಕಿಸ್ತಾನ್. ಶಿನ್ಯು ಮೈತ್ರಿ ಧರ್ಮಗಾರ್ಜಿಯನ್ನು ಮತ್ತು ಜೈಮೆಕ್ಸು, ಈ ಮೂರು ಕೂಡ ಇಂಡಿಯಾ ಜಪಾನ್. ಓಕೆ, ಜಪಾನ್ ನಡುವಿನ ಸಮರಾಭ್ಯಾಸ. ಮಲಬಾರ್ ಕೂಡ ಒಂದಿದೆ. ನೆಕ್ಸ್ಟ್ ಯುದ್ಧ ಅಭ್ಯಾಸ್. ಓಕೆ, ವಜ್ರಪ್ರಹಾರ್, ಕೋಪ್ ಇಂಡಿಯಾ, ಮಲಬಾರ್ ಇವೆಲ್ಲ ಕೂಡ ಇಂಡಿಯಾ US. ರೈಟ್.
ಸೊ ಮೆಲ್ಬೋರ್ನ್ ಕ್ರಿಕೆಟ್ ಕಮಿಟಿ ಇದೊಂದು ಪ್ರತಿಷ್ಠಿತ ಕ್ರಿಕೆಟ್ ಸಮಿತಿ. ಇದಕ್ಕೆ ಆಯ್ಕೆ ಆಗಿರೋರು ಜೂಲನ್ ಗೋಸ್ವಾಮಿ. ಸೊ ಭಾರತದ ಮೊಟ್ಟ ಮೊದಲ ಸೌರ ಗ್ರಾಮ, ಓಕೆ, ಸೌರ ಚಾಲಿತ ಗ್ರಾಮ ಅಥವಾ ಸೌರ ಗ್ರಾಮ ಮೊದೇರಾ ಇನ್ ಗುಜರಾತ್. ನಿಮಗೆ ಮಹಾರತ್ನ, ನವರತ್ನ, ಮಿನಿರತ್ನ ಕಂಪನಿಗಳಂತ ಗೊತ್ತಿರುತ್ತೆ. ಇತ್ತೀಚೆಗೆ ಈ ಮಹಾರತ್ನ ಸ್ಟೇಟಸ್ ಅನ್ನ ಪಡ್ಕೊಂಡಂತಹ ಕಂಪನಿ ಯಾವುದು ಅಂದರೆ 13ನೇ ಕಂಪನಿ ಆಯಿಲ್ ಇಂಡಿಯಾ ಲಿಮಿಟೆಡ್. ಸೊ ಮತ್ತೆ ನವರತ್ನಗೆ ONGC ವಿದೇಶ್ ಲಿಮಿಟೆಡ್ ಅಂತ, ಅದು 14ನೇ ನವರತ್ನ ಕಂಪನಿ. ಇದು 13ನೇ ಮಹಾರತ್ನ, ನವರತ್ನ, ಮಿನಿರತ್ನ ಅಂತ ಇದೆ. ಓಕೆ, ಸೊ ಅತಿ ಹೆಚ್ಚು ಪ್ರತಿಷ್ಠಿತವಾದ ಸ್ಥಾನ ಮಹಾರತ್ನಗಿರುತ್ತೆ. ಸೊ ನವರತ್ನ ಸ್ಟೇಟಸ್ ಅನ್ನು ಕೂಡ ಪಡ್ಕೊಂಡಿದೆ. ಯಾವುದಂದ್ರೆ ONGC ವಿದೇಶ್ ಲಿಮಿಟೆಡ್, ಅದು 14ನೇ ಕಂಪನಿ. ಓಕೆ, ಭಾರತ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಏನಪ್ಪ ಇದು ಅಂದರೆ, ನಿಮಗೆಲ್ಲ ಗಿರ್ ಲಯನ್ಸ್ ಗೊತ್ತು. ಗಿರ್ ಲಯನ್ಸ್, ಏಷ್ಯಾಟಿಕ್ ಲಯನ್ ಎಲ್ಲಿ ಕಂಡು ಬರೋದು? ಗಿರ್ ನ್ಯಾಷನಲ್ ಪಾರ್ಕ್, ಗುಜರಾತ್ ಅಲ್ವಾ. ಈಗ ಈ ಗಿರ್ ಲಯನ್ಸ್ ಅನ್ನ ಬೇರೆ ಒಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿಗೆ ಶಿಫ್ಟ್ ಮಾಡ್ತಿದ್ದಾರೆ. ಆ ಸೆಕೆಂಡ್ ಲೊಕೇಶನ್, ಎರಡನೇ ನೆಲೆ ಯಾವುದು ಅಂದರೆ ಭಾರತ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. Okay, Asiatic lions will be shifted or translocated here. Asiatic lions. ಏಷ್ಯನ್ ಗೇಮ್ಸ್ ಎಲ್ಲಿ ನಡೀತು ಅಂತಂದ್ರೆ ಚೀನಾದ ಆಂಗ್ಝೋದಲ್ಲಿ. ಓಕೆ, ಲೋಟಸ್ ಸ್ಟೇಡಿಯಂ, ದ ಬಿಗ್ ಲೋಟಸ್ ಸ್ಟೇಡಿಯಂ. ಒಟ್ಟು ಎಷ್ಟು ಪದಕಗಳನ್ನು ನಮ್ಮ ಭಾರತ ಪಡೆದುಕೊಂಡಿದೆ ಅಂದರೆ 107. ಪ್ಯಾರಾ ಏಷ್ಯನ್ ಗೇಮ್ಸ್ ಅಲ್ಲೇ ಆಂಗ್ಝೋದಲ್ಲೇ ನಡೆದಿದ್ದು. ಓಕೆ, ಸೊ ಎಲ್ಲಿ ನಡೆಯುತ್ತೋ ಅದರ ಸೈಮಲ್ಟೇನಿಯಸ್ ಆಗಿ ಪ್ಯಾರಾ ಅಂದ್ರೇನು, ಅಂಗವಿಕಲರಿಗೆ ಅಥವಾ ವಿಕಲಚೇತನರಿಗೆ ಸೊ ನಡೆಯುವಂತಹ ಒಂದು ಸ್ಪರ್ಧೆ ಅಲ್ಲೇ ಆಂಗ್ಝೋದಲ್ಲೇ ನಡೀತು. ಅಲ್ಲಿ 111 ಪದಕಗಳು ಸಿಕ್ತು. ಸೊ ಹೈಡ್ರಾ ಬಂದು ವರ್ಲ್ಡ್ಸ್ ಫಸ್ಟ್ ಲಿಕ್ವಿಡ್ ಹೈಡ್ರೋಜನ್ ಬೇಸ್ಡ್ ಶಿಪ್. ಓಕೆ, ದ್ರವ ಹೈಡ್ರೋಜನ್ ಚಾಲಿತ ಹಡಗು. ಓಕೆ, ಹೈಡ್ರೋಜನ್, ಇಲ್ಲಿ ಫ್ಯೂಯಲ್ ಬಂದು ಹೈಡ್ರೋಜನ್, ದ್ರವ ಹೈಡ್ರೋಜನ್, ಲಿಕ್ವಿಡ್ ಹೈಡ್ರೋಜನ್. ಓಕೆ, ಸೊ ಲಿಕ್ವಿಡ್ ಹೈಡ್ರೋಜನ್ ಬೇಸ್ಡ್ ಶಿಪ್. ಓಕೆ, ಝೀಲ್ಯಾಂಡಿಯಾ ಅಂದರೆ ನಮಗೆಲ್ಲ ಗೊತ್ತಿರೋದು 7 ಖಂಡಗಳಿದ್ದಾವೆ, 7 ಕಾಂಟಿನೆಂಟ್ಸ್. ಈಗ ಹೊಸದೊಂದು 8ನೇ ಖಂಡವನ್ನು ಕಂಡುಹಿಡಿದಿದ್ದಾರೆ. ಅದು ಯಾವುದು ಅಂದರೆ ಝೀಲ್ಯಾಂಡಿಯಾ, 8th ಕಾಂಟಿನೆಂಟ್, 8ನೇ ಖಂಡ. ಎಸ್ ಅನೀಶ್ ದಯಾಲ್ ಸಿಂಗ್ ಇತ್ತೀಚೆಗೆ PSI ಕೇಳುತ್ತಾರೆ ಇದರದ್ದೆಲ್ಲ. ಓಕೆ, CRPF ನೀನಾ ಸಿಂಗ್ ನೆನ್ನೆ ಹೇಳಿದ್ದೇನೆ. ಓಕೆ, CISF, ಸೊ ಇವರು CRPFನ ಸೊ ಒಂದು ಅಧ್ಯಕ್ಷರಾಗಿ, ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್, ಸೊ ಇದರ ಒಂದು ಹೆಡ್ ಆಗಿ ನೇಮಕಗೊಂಡಿದ್ದಾರೆ. INS ಇಂಪಾಲ್ ಇದೇನಪ್ಪ ಅಂದರೆ ಸ್ಟೆಲ್ತ್ ಗೈಡೆಡ್ ಮಿಸೈಲ್ ಡೆಸ್ಟ್ರಾಯರ್, ಸ್ವದೇಶಿ ನಿರ್ಮಿತ ಕ್ಷಿಪಣಿ ಧ್ವಂಸಕ ಯುದ್ಧ ನೌಕೆ. ಓಕೆ, ಮಿಸೈಲ್ ಡೆಸ್ಟ್ರಾಯರ್. ಓಕೆ, INS ಇಂಪಾಲ್. ಓಕೆ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟು ಮೆಲನಿಸ್ಟಿಕ್ ಟೈಗರ್ಸ್. ಮೆಲನಿನ್ ಅಂದರೆ ಏನು? ಮೆಲನಿನ್ ಇಸ್ ಅ ಪಿಗ್ಮೆಂಟ್ ರೆಸ್ಪಾನ್ಸಿಬಲ್ ಫಾರ್ ದ ಕಲರ್ ಆಫ್ ಸ್ಕಿನ್. ಮೆಲನಿನ್ ಪಿಗ್ಮೆಂಟಿಂದ, ವರ್ಣಕದಿಂದ ನಾವು ಕಪ್ಪು ಬಿಳುಪು ಅಂತ ನಿರ್ಧಾರ ಆಗುತ್ತೆ. ಮೆಲನಿನ್ ಜಾಸ್ತಿ ಇದೆ ಅಂತಂದರೆ ಸೊ ಅಂತಹ ಟೈಗರ್ ಎಂಥ ಟೈಗರ್ ಆಗಿರುತ್ತೆ? ಕಪ್ಪಗಿರುತ್ತೆ. ಕಪ್ಪು ಹುಲಿಗಳು ಮೆಲನಿಸ್ಟಿಕ್ ಟೈಗರ್ಸ್. ಇಂತಹ ಒಂದು 10 ಹುಲಿಗಳನ್ನು ಒಡಿಶಾದ ಸಿಂಪ್ಲಿ ಪಾಲ್ ಈ ಒಂದು ಟೈಗರ್ ರಿಸರ್ವ್ ಅಲ್ಲಿ ಪತ್ತೆ ಮಾಡಲಾಗಿದೆ. ಲೈಫ್ ಟು ವೇಕ್ ಏನೆಲ್ಲ ಬಂದಿದೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ನಮ್ಮ ಆರೋಗ್ಯ, ನಮ್ಮ ಆಯಸ್ಸು, ನಮ್ಮ ಭವಿಷ್ಯ ಎಲ್ಲ ಕೂಡ ನಿರ್ಧಾರ ಆಗುತ್ತಂತೆ. ಓಕೆ, ಅದು ತಿಳಿಸುತ್ತಂತೆ. ಅದೇನೇ ಲೈಫ್ ಟು ವೇಕ್ ಅಂತ. ಅಮೆರಿಕ, ಡೆನ್ಮಾರ್ಕ್ನ ಸಂಶೋಧಕರು ಈ AI ಆಧಾರಿತ, ಕೃತಕ ಬುದ್ಧಿಮತ್ತೆ ಆಧಾರಿತ ಒಂದು ತಂತ್ರಾಂಶವನ್ನು ಕಂಡುಹಿಡಿದಿದ್ದಾರೆ, ವಿಚ್ ಡಿಟರ್ಮೈನ್ಸ್ ದ ಫ್ಯೂಚರ್ health and even the lifespan. Okay, so this is AI technology. The most excellent order prize ನಮ್ಮ ಕನ್ನಡಿಗರು ಸಿಕ್ಕಿದೆ. ಇದು ಕೊಡೋದು ಯುಕೆನ 3rd highest civilian award, 3ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ, ಜ್ಯೋತ್ಸ್ನಾ ಶ್ರೀಕಾಂತ್. ಇವರು ವಯಲಿನ್ ವಾದಕಿ. ಓಕೆ, ಸೊ ಇವರಿಗೆ ಯುಕೆನ ಅತ್ಯುನ್ನತ ಪ್ರಶಸ್ತಿ, 3ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಅದು ಸಿಕ್ಕಿದೆ. ಪ್ಯಾಂಟೋವಾ ಟ್ಯಾಗೋರೈ ಒಂದು ಬ್ಯಾಕ್ಟೀರಿಯಾ ಸಿಕ್ಕಿದೆ. ಎಲ್ಲಿ ಗೊತ್ತಾ? ವೆಸ್ಟ್ ಬೆಂಗಾಲ್ನ ಝಾರಿಯಾ ಕೋಲ್ ಮೈನ್ಸ್, ಕಲ್ಲಿದ್ದಿನ ಒಂದು ಗಣಿಯಲ್ಲಿ ಈ ಒಂದು ಪ್ಯಾಂಟೋವಾ ಟ್ಯಾಗೋರೈ ಸಿಕ್ಕಿದೆ. ಪ್ಯಾಂಟೋವಾ ಟ್ಯಾಗೋರೈ ಅಂತ ಹೆಸರು ಕೊಟ್ಟಿರೋದು ಒಂದು ಬ್ಯಾಕ್ಟೀರಿಯಾ ಸಿಕ್ಕಿದೆ.
ಅದೇನಪ್ಪ ಅಂದರೆ ವಿಚ್ ಪ್ರಮೋಟ್ಸ್ ಪ್ಲಾಂಟ್ ಗ್ರೋತ್. ಸೊ ಅದರಲ್ಲಿರುವಂತಹ ಪೊಟ್ಯಾಶು ಫಾಸ್ಫರಸ್ಸು ಇದನ್ನೆಲ್ಲ ಕರಗಿಸುತ್ತಂತೆ, ಮಣ್ಣಲ್ಲಿರುವಂತಹ ಪೊಟ್ಯಾಶು ಫಾಸ್ಫರಸ್ನ ಕರಗಿಸುತ್ತಂತೆ, ನೈಟ್ರೋಜನ್ ಸ್ಥಿರೀಕರಣ ಕೂಡ ಮಾಡುತ್ತಂತೆ, ಅಟ್ಮಾಸ್ಫಿಯರ್ಲಿರುವಂತಹ ನೈಟ್ರೋಜನ್ನ ಸ್ಥಿರೀಕರಿಸುತ್ತಂತೆ. ಇಟ್ ವಿಲ್ ಫಿಕ್ಸಸ್ ದ ನೈಟ್ರೋಜನ್. ಓಕೆ, ಆ ಬ್ಯಾಕ್ಟೀರಿಯಾಗೆ ಹೆಸರು ಯಾರು ಕೊಟ್ಟಿದ್ದಾರೆ ಅಂತಂದರೆ ಟ್ಯಾಗೋರ್ ಹೆಸರು ಕೊಟ್ಟಿದ್ದಾರೆ. ಯಾಕೆ ಅಂದರೆ ಇದನ್ನು ಕಂಡುಹಿಡಿದವರು ವಿಶ್ವಭಾರತಿ ವಿಜ್ಞಾನಿಗಳು. ಸೈಂಟಿಸ್ಟ್ ಫ್ರಮ್ ವಿಶ್ವಭಾರತಿ, ದೇ ಡಿಸ್ಕವರ್ಡ್ ದಿಸ್ ನ್ಯೂ ಬ್ಯಾಕ್ಟೀರಿಯಾ ಪ್ಯಾಂಟೋವಾ ಟ್ಯಾಗೋರೈ. ಓಕೆ, ಸೊ ವಿಚ್ ಹೆಲ್ಪ್ಸ್ ಆರ್ ಬೂಸ್ಟ್ ಪ್ಲಾಂಟ್ ಗ್ರೋತ್. ಓಕೆ, ಸೊ ಬ್ಯಾಕ್ಟೀರಿಯಾ ನಿಮ್ಗೆ ಏನು ಕೇಳ್ತಾರೆ ಸಿಂಪಲ್ ಆಗಿ, ಏನಿದು ಪ್ಯಾಂಟೋವಾ ಟ್ಯಾಗೋರೈ ಏನಿದು ಅಂತ ಕೇಳ್ತಾರೆ. ಬ್ಯಾಕ್ಟೀರಿಯಾನ, ಶಿಪ್ಪೋ, ಮಿಸೈಲೋ ಈ ಥರ ಏನಾದರೂ ಕೇಳ್ಬೋದು. ನೆಕ್ಸ್ಟ್, ಕರ್ನಾಟಕಸ್ ಫಸ್ಟ್ ಡಿಜಿಟಲ್ ಲಿಟ್ರಸಿ ವಿಲೇಜ್ ಕೋಟಾತಟ್ಟು ಅಂತ. ಓಕೆ, ಡಿಜಿಟಲ್ ಸಾಕ್ಷರತಾ ಗ್ರಾಮ ನಮ್ಮ ಕರ್ನಾಟಕದ್ದು ಕೋಟಾತಟ್ಟು. ಇದೆಲ್ಲಿದೆ? ಉಡುಪಿ. ಕೋಟಾತಟ್ಟು ಉಡುಪಿಯಲ್ಲಿದೆ. ರಾಷ್ಟ್ರೀಯ ಗೋಪಾಲ ರತ್ನ ಅವಾರ್ಡ್, ಗೋಪಾಲ ರತ್ನ ಯಾರಿಗೆ ಕೊಡ್ತಾರೆ? ಒಂದು ಉತ್ತಮ ಪಶುಸಂಗೋಪನೆ ಮಾಡದಿರೋರಿಗೆ. ಸೊ ಇದನ್ನು ಹೊಸೂರು ಒಂದು ಹಾಲು ಸಹಕಾರ ಸಂಘಕ್ಕೆ ಸಿಕ್ಕಿದೆ. ಓಕೆ, KM ಹೊಸೂರು ಮಂಡ್ಯ ಜಿಲ್ಲೆಯ ಹೊಸೂರು ಹಾಲು ಉತ್ಪಾದಕರ ಸಹಕಾರ ಸಂಘ ಇದಕ್ಕೆ ಸಿಕ್ಕಿದೆ. ಹೊಸೂರಲ್ಲಿದೆ, ಮಂಡ್ಯದ ಹತ್ರ. ಅವರಿಗೆ ಗೋಪಾಲ ರತ್ನ ಅವಾರ್ಡ್ ಸಿಕ್ಕಿದೆ. ಓಕೆ, ರಾಷ್ಟ್ರೀಯ ಗೋಪಾಲ ರತ್ನ ಅವಾರ್ಡ್. ನೆಕ್ಸ್ಟು ಬಾಲ ಪುರಸ್ಕಾರ ಅವಾರ್ಡ್, ರಾಷ್ಟ್ರೀಯ ಬಾಲ ಪುರಸ್ಕಾರ ಅವಾರ್ಡ್. ಓಕೆ, ಸೊ ಈ ಒಂದು ಬಾಲ ಪುರಸ್ಕಾರ ಪ್ರಶಸ್ತಿನ ಪಡೆದಂತಹ ಕನ್ನಡದ ಮಗು ಯಾವುದು ಅಂದರೆ ರಿಷಿ ಪ್ರಸನ್ನ. ಇವರನ್ನ ಜೂನಿಯರ್ ಐನ್ಸ್ಟೈನ್ ಅಂತ ಕೂಡ ಕರೀತಾರೆ. ಓಕೆ, ರಿಷಿ ಶಿವಪ್ರಸನ್ನ PM ಬಾಲ ಪುರಸ್ಕಾರ ಅವಾರ್ಡ್. ಓಕೆ, ಸೊ ನೆಕ್ಸ್ಟ್, ಸೊ ಇಲ್ಲಿ ಸ್ವಲ್ಪ ಚೇಂಜಸ್ಸನ್ನು ನೋಟಿಸ್ ಮಾಡ್ತಿದ್ದೀರಾ ಅನ್ಸುತ್ತೆ. ಏನು ಮೇಡಮ್ ಎಲ್ಲ ಬರ್ಕೊಂಬಿಟ್ಟಿದ್ದಾರೆ ಅಂತ. ಯಾಕಂದರೆ ಈಗ 9:45 ಆಗ್ಬಿಟ್ಟಿದೆ ರಾತ್ರಿ. ಓಕೆ, ಸೊ ಐ ಹ್ಯಾವ್ ಟು ರಶ್ ಅರ್ಲಿ, ಬೇಗ ಮುಗಿಸ್ಬಿಟ್ಟು ಹೋಗಬೇಕು. ಬರ್ಕೊಂಡು ಹೋದರೆ ಲೇಟ್ ಆಗಿಬಿಡುತ್ತೆ ಅಂತ ಫಸ್ಟೇ ಬರೆದಿಟ್ಕೊಂಡ್ಬಿಟ್ಟಿದ್ದೀನಿ ಒಂದು 2-3 ಸ್ಲೈಡಿಗೆ. ಓಕೆ, ಸೊ ಇದನ್ನು ಅಂದರೆ ಈಗ ಹೋಗಿ ಇದೆಲ್ಲ ಎಡಿಟ್ ಮಾಡಲಿಕ್ಕೆ ತುಂಬ ಲೇಟ್ ಆಗುತ್ತೆ. ಸೊ ಬೆಳಗ್ಗೆ ನಿಮ್ಗೆ ಸಿಗುತ್ತೆ. ಇವತ್ತೇ ಕೊಡಬೇಕು ಅಂತ ತುಂಬ ಪ್ರಯತ್ನದಿಂದ ಸೊ ಮಾಡಿದ್ವಿ ವಿಡಿಯೋ, ಆದರೆ ಆಗ್ತಿಲ್ಲ, ಲೇಟ್ ಆಗ್ತಿದೆ. ಬೆಳಗ್ಗೆ ಎಷ್ಟೊತ್ತಿಗೆ ಪಬ್ಲಿಷ್ ಆಗುತ್ತೆ ನಿಮಗೆ. ಓಕೆ, ಕರ್ನಾಟಕದ 7ನೇ ವೇತನ ಆಯೋಗದ ಅಧ್ಯಕ್ಷರು ಯಾರು ಅಂತಂದರೆ ಸುಧಾಕರ್ ರಾವ್. ಓಕೆ, ಕೇಳ್ತಾರೆ ಇದನ್ನು. ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇಂಪಾರ್ಟೆಂಟ್ ಯಾಕಪ್ಪ ಅಂತಂದರೆ 1948ರಲ್ಲಿ ಇದು ಎಸ್ಟಾಬ್ಲಿಷ್ ಆಗಿತ್ತು. ಓಕೆ, ನಿಮಗೆ ಭೌತಶಾಸ್ತ್ರದ CV ರಾಮನ್, ಬೆಳಕಿನ ಚೆದರುವಿಕೆ, ರಿಫ್ರಾಕ್ಷನ್ ಆಫ್ ಲೈಟ್, ಸೊ ಅದನ್ನ ಕಂಡುಹಿಡಿದಕ್ಕೆ ಅವ್ರಿಗೆ ನೋಬೆಲ್ ಕೂಡ ಸಿಕ್ತು. ಅವರ ಹೆಸರಲ್ಲಿ ರಾಮನ್ ಇನ್ಸ್ಟಿಟ್ಯೂಟ್ ಅಂತ ಮಾಡಿದ್ದಾರೆ ಬೆಂಗಳೂರಲ್ಲಿ. ಇದನ್ನು ಸ್ಥಾಪನೆ ಮಾಡಿದ್ದು 1948ರಲ್ಲಿ, 75 ವರ್ಷ ಆಗಿದೆ. ಇನ್ನೂ ಒಂದು ಕಾರಣಕ್ಕೆ ನ್ಯೂಸಲ್ಲಿದೆ. ಯಾಕೆ ಅಂತಂದರೆ ಇತ್ತೀಚೆಗೆ ಆರ್ಕಿಟಿಕ್ ರಿಸರ್ಚ್, ವಿಂಟರ್ ಆರ್ಕಿಟಿಕ್ ರಿಸರ್ಚ್ ಅಂತ ಒಂದು ಆಂದೋಲನ ಅಥವಾ ಅಭಿಯಾನವನ್ನು ಕೈಗೊಂಡಿದ್ದಾರೆ. ಓಕೆ, ಸೊ ಹಾಗಾಗಿ ಈ ಒಂದು ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ನ್ಯೂಸಲ್ಲಿದೆ. ಓಕೆ, ಆರ್ಕಿಟಿಕ್ ರಿಸರ್ಚ್ ಅಂತ ಆರ್ಕಿಟಿಕ್ ಪ್ರದೇಶದ ಒಂದು ಸಂಶೋಧನಾ ಅಭಿಯಾನವನ್ನು ಕೈಗೊಂಡಿದ್ದಾರೆ. ನೆಕ್ಸ್ಟು 3D ಪ್ರಿಂಟೆಡ್, 3D ಮುದ್ರಿತ ದೇವಾಲಯ ಇಡೀ ವಿಶ್ವದಲ್ಲೇ ಮೊದಲಿಗೆ ಯಾವುದು ಅಂದರೆ ಸಿದ್ದಿಪೇಟ್, ಎಲ್ಲಿದೆ? ತೆಲಂಗಾಣ. ಸೊ ದೇಶದ ಮೊಟ್ಟ ಮೊದಲ ಕಾರ್ಬನ್ ತಟಸ್ಥ ಜಿಲ್ಲೆ ಯಾವುದು ಅಂತಂದರೆ ಮಜೌಲಿ ಇನ್ ಅಸ್ಸಾಂ. ಓಕೆ, ಹೈಡ್ರೋಜನ್ ಬಸ್, ದೇಶದ ಮೊಟ್ಟ ಮೊದಲ ಹೈಡ್ರೋಜನ್ ಬಸ್ಸನ್ನು ಇತ್ತೀಚೆಗೆ ನಮ್ಮ ರೋಡ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಇದನ್ನ ಲಾಂಚ್ ಮಾಡಿದ್ರು. ಎಲ್ಲಿ ಅಂದರೆ ಡೆಲ್ಲಿಲಿ. ವರ್ಲ್ಡ್ ಬ್ಯಾಂಕ್ನ ಪ್ರೆಸಿಡೆಂಟ್ ಯಾರಾಗಿದ್ದಾರೆ? ಅಜಯ್ ಬಂಗಾ. ಟೆಕ್ ಸಮಿಟ್ ನಮ್ಮ ಬೆಂಗಳೂರಲ್ಲಿ ಆಯ್ತಲ್ಲ, ತಂತ್ರಜ್ಞಾನ ಶೃಂಗಸಭೆ. ಸೊ ಅದರ ಥೀಮ್ ಏನಾಗಿತ್ತು ಅಂದರೆ ಬ್ರೇಕಿಂಗ್ ಬ್ಯಾರಿಯರ್ಸ್. ಓಕೆ, ನೆಕ್ಸ್ಟ್ MRP ಅಂದರೆ ಮ್ಯಾಂಗ್ಳೂರ್ ರಿಫೈನರೀಸ್ ಪೆಟ್ರೋಲಿಯಂ ಲಿಮಿಟೆಡ್. ಇದು ತನ್ನ ಒಂದು ಇನೋವೇಷನ್, ರಿಫೈನರೀಸಲ್ಲಿ ಒಂದು ಉತ್ತಮವಾದಂತಹ ಅಥವಾ ನಾವೀನ್ಯವಾದಂತಹ ವಿಧಾನಗಳನ್ನು ಅಳವಡಿಸ್ಕೊಳ್ತಾ ಇದೆ. ಲಾಸ್ಟ್ ಇಯರು ಕೂಡ ಇದಕ್ಕೆ ಇಂತಹ ಒಂದು ಅವಾರ್ಡ್ ಸಿಕ್ತು, ಇಂಡಿಯಾಸ್ ಬೆಸ್ಟ್ ರಿಫೈನರಿ ಅಂತ. ಸೊ ಇದು ಇವಾಗಲೂ ಕೂಡ ಸೆಕೆಂಡ್ ಇಯರು ಕೂಡ ಇಂತಹ ಒಂದು ಟೈಟಲ್ಗೆ ಭಾಜನವಾಗಿದೆ. ನೆಕ್ಸ್ಟು ವರ್ಲ್ಡ್ ಟ್ರೀ ಸಿಟಿ, ವಿಶ್ವ ಟ್ರೀ ಸಿಟಿ ಅಂತ ಕರಿತೀವಿ. ನಮ್ಮ ಭಾರತದಿಂದ ಆಯ್ಕೆ ಆಗಿರುವಂತಹ ನಗರ ಯಾವುದು ಅಂದರೆ ಮುಂಬೈ. ಅಜಿತ್ ನಿನನ್, ಸೊ ಇತ್ತೀಚೆಗೆ ಈ ರೀಸೆಂಟ್ಲಿ ಪಾಸ್ಟ್ ಅವೇ. ಸೊ ಇವರೇನಪ್ಪ ಅಂದರೆ ವ್ಯಂಗ್ಯ ಚಿತ್ರಕಾರರು. ಓಕೆ, ಸೊ ಪೊಲಿಟಿಕಲ್ ಕಾರ್ಟೂನಿಸ್ಟ್. ಸೊ ನೋಡಿ, ಕೆಲವು ಸತಿ ನ್ಯೂಸ್ ಹೆಂಗಾಗುತ್ತೆ ಅಂದರೆ ನಾವು ಕೆಲವೊಂದು ಸತಿ ಫೇಕ್ ನ್ಯೂಸ್ಗಳನ್ನು ನಂಬಂಗೆ ಆಗ್ಬಿಡುತ್ತೆ. ನಾನು ಯಾವಾಗ ಲಾಸ್ಟ್ ವಿಡಿಯೋದಲ್ಲಿ ಅಮರ್ತ್ಯ ಸೇನ್ ಬಗ್ಗೆ ಮಾತಾಡ್ತಿದ್ದೆ, ನೋಬೆಲ್ ಅವಾರ್ಡ್ ಎಲ್ಲ ಹೇಳ್ಬೇಕಾದ್ರೆ. ಸೊ ಆಗ ಯಾವುದೋ ಒಂದು ಫೇಕ್ ನ್ಯೂಸ್ ಬಂದಿತ್ತು, ಅಂದರೆ ತುಂಬ ಕಡೆ ಹರಿದಾಡ್ತಿತ್ತು.
ಅಮರ್ತ್ಯ ಸೇನ್ ಇನ್ನಿಲ್ಲ ಅಂತ, ಯಾರ್ಯಾರನ್ನ ಸಾಯಿಸ್ತಾರೋ ಇವ್ರಿಗೆ ಗೊತ್ತಿಲ್ಲ ಇನ್ನು. ಓಕೆ, ಸೊ ಆಮೇಲೆ ಅಥೆಂಟಿಕೇಟೆಡ್ ಆಗಿ ಅವರ ಮಗಳೇ ಮುಂದೆ ಬಂದು ಸೊ ಆ ಥರದ್ದೇನೂ ಆಗಿಲ್ಲ ಅಂತ ಹೇಳಿದ್ರು. ಓಕೆ, ಎನಿವೆ ಅಮರ್ತ್ಯ ಸೇನ್ ಅವರು ಇನ್ನೂ ಜೀವಂತವಾಗಿದ್ದಾರೆ ಸುದೈವದಿಂದ. ಓಕೆ, ನೆಕ್ಸ್ಟ್ ಅಂಬೇಡ್ಕರ್ ಎ ಲೈಫ್, ಈ ಪುಸ್ತಕನ ಬರೆದವರು ಶಶಿ ತರೂರ್. ಓಕೆ, ವರ್ಲ್ಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್, ವಿಶ್ವ ಬೌದ್ಧಿಕ ಸ್ವಾಮ್ಯ ಹಕ್ಕುಗಳ ಒಂದು ರ್ಯಾಂಕಿಂಗ್ನಲ್ಲಿ ಸೂಚ್ಯಂಕದಲ್ಲಿ ಭಾರತದ ಒಂದು ರ್ಯಾಂಕ್ 42ನೇ ರ್ಯಾಂಕ್. ಸುರಕ್ಷಿಣಿ ಇದೊಂದು ಪೋರ್ಟಲ್. ಓಕೆ, ಸುರಕ್ಷಿಣಿ ಪೋರ್ಟಲನ್ನು ಏನಕ್ಕೆ ತಂದಿದ್ದಾರೆ ಅಂತಂದರೆ ಟು ಪ್ರಿವೆಂಟ್ ಚೈಲ್ಡ್ ಮ್ಯಾರೇಜಸ್. ಓಕೆ, ಸೊ ಈ ಒಂದು ಬಾಲ್ಯ ವಿವಾಹವನ್ನು ತಡಿಲಿಕ್ಕೆ ಈ ಒಂದು ಸುರಕ್ಷಿಣಿ ಪೋರ್ಟಲನ್ನು ಜಾರಿಗೊಳಿಸಲಾಗಿದೆ. ನೆಕ್ಸ್ಟ್ ಬಂದು ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್, ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್, ವಿಶ್ವದ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕ. ಸೊ ಅದರಲ್ಲಿ ನಮ್ಮ ರ್ಯಾಂಕ್ ಬಂದು ತುಂಬ ಕಳಪೆ ಆಗಿದೆ, 161ನೇ ರ್ಯಾಂಕು. ಸೊ ಲಿಂಗಾಂತರ ಸೂಚ್ಯಂಕ, ಜಾಗತಿಕ ಲಿಂಗಾಂತರ ಸೂಚ್ಯಂಕ 127ನೇ ರ್ಯಾಂಕ್. ಮತ್ತು ಉತ್ತರಾಖಂಡ್ ಏನಕ್ಕೆ ನ್ಯೂಸಲ್ಲಿತ್ತು ಅಂತಂದರೆ ಒಂದೇ ದಿನದಲ್ಲಿ 18 GI ಟ್ಯಾಕ್ಸ್ ಸಿಕ್ಕಿದೆಯಂತೆ. ಓಕೆ, ಸೊ ಹಾಗಾಗಿ ಇಟ್ ಈಸ್ ಇನ್ ನ್ಯೂಸ್. ಯಾವ ರಾಜ್ಯಕ್ಕೆ ಒಂದೇ ದಿನದಲ್ಲಿ 18 GI ಟ್ಯಾಕ್ಸ್ ಸಿಕ್ತು ಅಂತ ಕೇಳ್ಬೋದು. ಓಕೆ, ಆದರೆ ಹೈಯೆಸ್ಟ್ GI ಟ್ಯಾಗ್ ಇರುವಂತಹ ರಾಜ್ಯ ಯಾವುದು? ತಮಿಳ್ನಾಡು. ಸೆಕೆಂಡ್ ಪ್ಲೇಸಲ್ಲಿ ಉತ್ತರ ಪ್ರದೇಶ ಇದೆ, ಥರ್ಡ್ ಪ್ಲೇಸಲ್ಲಿ ನಮ್ಮ ಕರ್ನಾಟಕ ಇದೆ. ನೆಕ್ಸ್ಟು ವರ್ಲ್ಡ್ ಇನೋವೇಟಿವ್ ಇಂಡೆಕ್ಸ್ 40th, ಅದೇ ನಮ್ಮ ನೀತಿ ಆಯೋಗ ತಯಾರಿಸುವಂತಹ ಇನೋವೇಟಿವ್ ಇಂಡೆಕ್ಸಲ್ಲಿ ನಾವೀನ್ಯತಾ ಸೂಚ್ಯಂಕದಲ್ಲಿ ಕರ್ನಾಟಕ ಫಸ್ಟ್ ಪ್ಲೇಸಲ್ಲಿದೆ. ವ್ಯೋಮ ಮಿತ್ರ, ಇಸ್ರೋ ಲಾಂಚ್ ಮಾಡಿದಂತಹ ಒಂದು ರೋಬೋಟ್. ಓಕೆ, ಸೊ ಗಗನ್ಯಾನ್ ಮಿಷನ್ನಿಗೆ ಈ ಒಂದು ವ್ಯೋಮ ಮಿತ್ರವನ್ನು ಕಳಿಸ್ಬೇಕು ಅಂತ ಇದೆ. ಇನ್ಫೋಸಿಸ್ ಡಿಜಿಟಲ್ ರಾಯಭಾರಿ ಯಾರು ಅಂದರೆ ರಫೇಲ್ ನಡಾಲ್. ಓಕೆ, ಸೊ ನನಗೆ ಆಗೋಷ್ಟು ಮ್ಯಾಕ್ಸಿಮಮ್ ಪ್ರೆಡಿಕ್ಟ್ ಮಾಡಿ ಸೊ ಎಷ್ಟು ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀನಿ. ನನಗೂ ಗೊತ್ತಿಲ್ಲ ಏನು ಬರುತ್ತೆ ಅಂತ. ಸೊ ನನಗೆ ಇಂಪಾರ್ಟೆಂಟ್ ಅನಿಸಿದ್ದನ್ನು ಇಷ್ಟು ಒಂದು 2.5 hours ವಿಡಿಯೋದಲ್ಲಿ ಕಂಪ್ಲೀಟ್ ಒಂದು ಪ್ಯಾಕ್ಡ್ ಇನ್ಫಾರ್ಮೇಷನ್ ಅಂತ ಇಷ್ಟು ಕೊಟ್ಟಿದ್ದೀನಿ. ಎಲ್ಲರಿಗೂ ಶುಭವಾಗಲಿ. ಸೊ ನನಗನ್ಸಿದ್ದು ಇಂಪಾರ್ಟೆಂಟ್ ಅನಿಸಿದ್ದು ನನ್ನ ಒಂದು ಬೋಧನಾ ಅನುಭವದಿಂದ. ಸೊ ಇಷ್ಟು ಇನ್ಫಾರ್ಮೇಷನ್ ಇನ್ನೂ ಇದೆ, ಇನ್ನೂ ಕೊಡೋದು ತುಂಬಾ ಇದೆ, ಬಟ್ ನಿಮ್ಮ ಎಕ್ಸಾಮ್ ಹತ್ರ ಇದೆಯಲ್ಲ, ಸೊ ಐ ಕೆನಾಟ್. ಸೊ ಇದನ್ನೇ ಈ ವಿಡಿಯೋಸ್ನ ರಿಪೀಟೆಡ್ ಆಗಿ ನೋಡ್ಕೊಳ್ಳಿ, PDF ಕೂಡ ಅವೈಲೇಬಲ್ ಇರುತ್ತೆ. ಸೊ ಜೊತೆಗೆ ಎಕ್ಸಾಮ್ ಬರೆದಾದ್ಮೇಲೆ ನಿಮಗೆ ಒಂದು ಅತಂತ್ರ ಸ್ಥಿತಿ ಇರುತ್ತೆ, ಸರಿನಾ ತಪ್ಪ, ಏನು ಮಾಡಿದ್ದೀನಿ ಅಂತ. ಅದಕ್ಕೋಸ್ಕರನೇ ಅವತ್ತು ಪೂರ್ತಿ ಆ ಕ್ವಶನ್ ಪೇಪರ್ನ ನೀಟಾಗಿ ಸಾಲ್ವ್ ಮಾಡಿ ಅಥೆಂಟಿಕೇಟೆಡ್ ಆನ್ಸರ್ಸ್ ಜೊತೆಗೆ ಅವತ್ತನೇ ಈ ಒಂದು ಲೈವ್ ಚಾನಲು ಅಥವಾ ಸೊ ನಿಮಗೆ ಸೆಷನ್ ಅಂತೂ ಖಂಡಿತ ಇರುತ್ತೆ. ಸೊ ಅಲ್ಲಿ ನೀವು ಯು ಕ್ಯಾನ್ ಫೈಂಡ್ ದ ಕೀ ಆನ್ಸರ್ಸ್ ಇನ್ ಅವರ್ ವೆಬ್ಸೈಟ್ ಆ್ಯಸ್ ವೆಲ್ ಆಸ್ ಇನ್ ಅವರ್ ವಿಡಿಯೋದಲ್ಲೂ ಕೂಡ ಸಿಗುತ್ತೆ. ಇಷ್ಟು ಹೇಳ್ತಾ ಸೊ ಈ ಒಂದು ಸ್ಪೆಷಲ್ ಸೀರೀಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಸಪೋರ್ಟಿಗಾಗಿ ತುಂಬ ಹೃದಯದ ಧನ್ಯವಾದಗಳು. ಸೊ ನೀವು ಹೀಗೇ ಬೆಂಬಲಿಸ್ತಾ ಇರಿ, ನೀವು ಕೂಡ ಬೆಳೀತಾ ಇರಿ, ಉತ್ತಮವಾದಂತಹ ಹುದ್ದೆಗಳನ್ನು ಪಡೆದು ನಿಮ್ಮ ಜೀವನ ಉಜ್ವಲವಾಗಿರಲಿ. ಥ್ಯಾಂಕ್ ಯು ಸೋ ಮಚ್.